ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಗೈಸ್. ಸೊ ಇದನ್ನ ಕೇಳೇ ತುಂಬ ಜನ ಅನ್ಸಿರ್ಬೋದು. ನಾನು ಇವತ್ತು ಅದ್ರ ಮೇಲೆ ಏನೋ ಟಾಪಿಕ್ ಮಾಡ್ತಾ ಇದ್ದೀನಿ ಅಂತ. ಸೊ ಇವತ್ತು ನನ್ನ ಮಗಳಿಗೆ ನಾನು ಗೈಸ್, ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ. ಏನು ಔಟ್ಫಿಟ್ ಚೇಂಜ್ ಮಾಡ್ಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ಎಷ್ಟೊತ್ತಿಗೆ ಬಂದಪ್ಪಿ? ಇವಾಗ ಬಂದಿದ್ದೀನಿ. ನಾನು ಎಷ್ಟೊತ್ತು ರೆಡಿ ಆಗಿದೆ ಗೊತ್ತಾಗಾಯ್ತು. ನನ್ನ ಮಗಳನ್ನ ರೆಡಿ ಮಾಡೋಣ ಅಂತ ಅಲ್ಲ ಆಡಿಸ್ಕೊಂಡು ಇವಾಗ ಬಂದವ್ರೆ ಗೈಸ್. 4 ಗಂಟೆ ಕಣ್ಣ ಸಲಿಗೆ ಕಣ್ಣೇಲೆ ಏನು ಕೊಳಗೆ. ನಮ್ಮ ಹಸ್ಬೆಂಡ್ ಇವಾಗ ಟ್ರಿಪ್ಗೆ ಹೋಗ್ತಾವ್ರೆ. ನಾವು ತಿರ್ಗಾ ನಮ್ಮ ಅಣ್ಣ ಮನೆಗೆ ಹೋಗ್ತಾ ಇದ್ದೀನಿ. ಚಿನ್ನಿ, ಯಾಕೆ ನನ್ನ ಅಣ್ಣ ಮನೆಗೆ ಬಿಟ್ಟು ಹೋಗ್ತಿದ್ಯಾ? ನಮ್ಮ ಅಣ್ಣ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಹಸ್ಬೆಂಡ್ 3 ದಿವಸ ನಮ್ಮ ಹಸ್ಬೆಂಡ್ನ ಬಿಟ್ಟಿರ್ಬೇಕು ಗಾಯ್ಸ್. ಮಿಸ್ ಯು ಅಪ್ಪಿ. ಆಮೇಲೆ ಚಾರ್ವಿ ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಲಾಗ್ ಮಾಡ್ತಿರೋ ರೀಸನ್ ಏನಪ್ಪ ಅಂದರೆ, ರೀಸನ್ ಕೇಳೋಕ್ಕಿಂತ ಮುಂಚೆ ನಾನು ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಗೈಸ್. ಸೊ ಇದನ್ನು ಕೇಳೇ ತುಂಬ ಚೆನ್ನಾಗಿ ಅನಿಸಿರ್ಬೋದು. ನಾನು ಇವತ್ತು ಅದ್ರ ಮೇಲೆ ಏನೋ ಒಂದು ಟಾಪಿಕ್ ಮಾಡ್ತಾಯಿದ್ದೀನಿ ಅಂತ. ಸೊ ಇವತ್ತು ನನ್ನ ಮಗಳಿಗೆ ನಾನು ಅವಳು ಹುಟ್ಟಿದಾಗಿಂದ ಒಂದು ಆಸೆ ಗೈಸ್ ನನಗೆ, ಕೃಷ್ಣ ವೇಷ ಇಲ್ಲಾಂದರೆ ರಾಧೆ ವೇಷ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಸ್ಬೇಕು ಅಂತ. ಬಟ್ ಅವಳು ಹುಟ್ಟುವಾಗಿಂದ ನಾನು ಹಾಕ್ಸೇ ಇಲ್ಲ. ಸೊ ಇವಾಗ ನಾಳೆ ಕೃಷ್ಣ ಜನ್ಮಾಷ್ಟಮಿ, ಇವತ್ತು ಫೋಟೋ ಶೂಟ್ ಮಾಡಿಕೊಂಡ್ರೆ ನಾಳೆ ಹಾಕೋಕೆ ಕರೆಕ್ಟಾಗಿರುತ್ತೆ ಅಂತ. ಅದಕ್ಕೆ ನಾನು ನಮ್ಮ ಮನೇಲಿ ಮಾಡ್ತಾಯಿಲ್ಲ, ನಾನು ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲೋಗಿ ನಾನು ನಮ್ಮ ಅತ್ತಿಗೆ ಇಬ್ಬರು ಸೇರಿಕೊಂಡು ಅವಳಿಗೆ ರೆಡಿ ಮಾಡಿ ಶೂಟ್ ಮಾಡ್ತೀವಿ. ಸೊ ಕೊನೆ ತನಕ ವಿಡಿಯೋ ನೋಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಪ್ರೀತಿ ಐಶು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ. ಸೊ ನಮ್ಮ ಹಸ್ಬೆಂಡು ಗ್ರೀಸ್ ಹಾಕ್ಸ್ಬೇಕು ಅಂತ ಹೋಗಿದ್ದಾರೆ ಆಟೋಗೆ. ಸೊ ಅವ್ರು ಬಂದಮೇಲೆ ಓಡೋದೇನೇನಿದ್ರು. ನಾನಿವತ್ತು ಲಂಚ್ಗೆ ಪೂರಿನೂ ಚೆನ್ನ ನಮ್ಮ ಹಸ್ಬೆಂಡ್ ಮಾಡಿದ್ರು, ಪೂರಿ ನಾನು ಮಾಡಿದೆ. ಸೊ ನಮ್ಮದು ತಿಂದಿದ್ದಾಯಿತು. ಸೊ ನಾವು ತಿಂದು ಹಾಗೆ ನಮ್ಮ ಅತ್ತಿಗೆಗೂ ಎತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬೇರೆ ಇನ್ನೂ ಬಂದಿಲ್ಲ, ನಾನು ರೆಡಿಯಾಗಿ ಕೂತಿದ್ದೀನಿ. ಸೊ ಹಾಗೆ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಸೊ ಸ್ವಲ್ಪ ಥಿಂಗ್ಸ್ ಎತ್ತಿಕೋಬೇಕು ಗಾಯ್ಸ್, ಅದೆಲ್ಲ ಎತ್ತಿಕೊಂಡು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಗಾಯ್ಸ್, ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ. ಏನು ಔಟ್ಫಿಟ್ ಚೇಂಜ್ ಮಾಡಿಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ಜೀನ್ ಮೇಲೆ ಹಾಕೋ ಟಾಪ್ ಗಾಯ್ಸ್. ಸೊ ಅದು ಹಾಕ್ಕೊಂಡಿದ್ದೆ, ಮರ್ತೆ ಹೋಗ್ಬಿಟ್ಟಿದ್ದೀನಿ ನಾನು ಸಾಯಂಕಾಲ ತನಕ ಅಲ್ಲಿ ಇರ್ತೀನಿ ಅಂತ. ನಮ್ಮ ಅಣ್ಣ ಏನಾದರೂ ಬಂದು ನಾನು ಅದ್ರಲ್ಲಿ ನೋಡಿದರೆ ಕೋರಮಂಗ್ಲಲ್ಲಿ ಹೋದರೆ ಬಂದು ಇಲ್ಲಿ ಬೀಳ್ತಿದ್ದೆ ನಮ್ಮ ಮನೇಲಿ. ಸೊ ಅದಕ್ಕೆ ನಮ್ಮ ಅಣ್ಣಗೆ ಆ ಥರ ಬಟ್ಟೆ ಎಲ್ಲ ಇಷ್ಟ ಆಗೋಲ್ಲ ಗೈಸ್. ಇವಾಗಿಂದಲ್ಲ, ಆವಾಗಿಂದನೂ ಆ ಥರ ಬಟ್ಟೆ ಎಲ್ಲ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ನಾನು ನಾರ್ಮಲ್ ಟಾಪ್ ಹಾಕ್ಕೊಂಡೆ. ಸೊ ನಮ್ಮ ಹಸ್ಬೆಂಡ್ಗೂ ಇಷ್ಟ ಆಗೋಲ್ಲ, ಅವ್ರು ಬಂದಿದ್ರು ಬೈಸ್ಕೊತಾ ಇದ್ದೆ. ಸೊ ಅದೆಲ್ಲ ಯಾಕೆ ಅಂತ ಅವ್ರು ಬರೋಕ್ಕಿಂತ ಮುಂಚೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಸೊ ಇನ್ನೂ ಬಂದಿಲ್ಲ. ಫೋನ್ ಮಾಡಿದೆ 3 ಗಂಟೆಲಿ ಮಾಡಿದ್ದಕ್ಕೆ 15 ನಿಮಿಷ ಅಂದರು. ಟೈಮ್ ನೋಡಿ ಎಷ್ಟಾಗುತ್ತೆ. ಇನ್ನೂ ಅವ್ರ ಫೋನಲ್ಲಿ 15 ನಿಮಿಷ ಆಗಿರಲ್ಲ. ಸೊ ಅದಕ್ಕೆ ಬಂದಮೇಲೆ ಹೋಗೋಣ ಗಾಯ್ಸ್. ನಾನೆಲ್ಲ ಪ್ಯಾಕ್ ಮಾಡಿಕ್ಕಿದ್ದೀನಿ. ಅಪ್ಪ ಬಂದಿಲ್ವಾ? ನನ್ನ ಮಗಳದ್ದು ಒಂದೇ ಇದು ಗೈಸ್, ಅವಳು ರೆಡಿ ಆಗಿದ ತಕ್ಷಣ ಹೊರಗಡೆ ಹೋಗ್ಬಿಡ್ಬೇಕು. ಸ್ವಲ್ಪ ಹೊತ್ತು ಮನೇಲಿ ಬರ್ತಾನೆಮ್ಮ. ನನಗೇನು ಅನ್ನಿಸ್ತದೆ ಗೊತ್ತಾ ಗಾಯ್ಸ್, ನಾವು ಹೋಗೋ ಒಳಗಡೆ ನನ್ನ ಮಗಳಿಗೆ ನಿದ್ದೆ ಮಾಡಿಬಿಡ್ತಾಳೆ. ಯಾಕಂದರೆ ನಾನು 3 ಗಂಟೆ 3:15ಗೆಲ್ಲ ಮಲಗಿಸ್ಬಿಡ್ತೀನಿ. ನನ್ನ 5 o'clock ಎಬ್ಬಿಸ್ಬಿಡ್ತೀನಿ. ಯಾಕಂದರೆ ಏನು ಮಾಡ್ತಾಳೆ ಇಲ್ಲಿ ಅವಳು, ನೈಟ್ 8 ಗಂಟೆಗೆ ಮಲಗಿಬಿಡ್ತಾಳೆ, 2 ಗಂಟೆ 3 ಗಂಟೆಗೆ ಮಲ್ಕೊತಾಳೆ. ಸೊ ಅದಕ್ಕೆ ಮಲಗಿಸ್ಬಿಡ್ತಾಯಿದ್ದೆ. ಇವಾಗ ನಿದ್ದೆ ಬಂದ್ಬಿಟ್ಟೈತೆ ಅವಳು ಆಲ್ರೆಡಿ. ಸೊ ನೋಡೋಣ, ಆದರೆ ಏನಾದರೂ ಆಗಲಿ ಇವತ್ತು ಆ ಶೂಟ್ ಮುಗಿಸ್ಬಿಟ್ರೆ ನಾಳೆ ಹಾಕೋಕ್ಕೆ ಕರೆಕ್ಟಾಗಿರುತ್ತೆ ಗೈಸ್. ಸೊ ನಮ್ಮ ಹಸ್ಬೆಂಡ್ ಬಂದು ಓಡೋ ಟೈಮಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್, ಏನಂದರೆ ನಾನು ಯೂಟ್ಯೂಬು ನನ್ನದ್ರಲ್ಲಿ ಲಾಗಲ್ಲ, ಅಷ್ಟು ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ ಗಾಯ್ಸ್. ನೆನ್ನೆ ಹಾಕಿರೋ ಒಂದು ವೀಡಿಯೋಯಿಂದ ನಂದು ನಮ್ಮ ಹಸ್ಬೆಂಡ್ ಒಂದು ವೀಡಿಯೋ ಹಾಕಿದ್ದೆ. ಸೊ ನಂದು ನಮ್ಮ ಹಸ್ಬೆಂಡ್ ಒಂದು ವೀಡಿಯೋ ಹಾಕಿದ್ದೆ, ಅದರಲ್ಲಿ ವ್ಯೂಸ್ ಓಡ್ತೈತೆ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಬರ್ತೈತೆ. ಲಾಂಗ್ ವೀಡಿಯೋಗೆ ವ್ಯೂಸೇ ಓಡ್ತಾಯಿಲ್ಲ ಗಾಯ್ಸ್, ಏನೋ ಗೊತ್ತಿಲ್ಲ. ಸೊ ನಿಮ್ಗೇನಾದರೂ ಗೊತ್ತಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕೆ ಹಂಗೆ ಆಗ್ತಿದೆ ಅಂತ. ಸೊ ನನಗೆ ಶಾಕು. ಸೊ ಇವಾಗ ಜಸ್ಟ್ ಇವಾಗ ನೋಡಿದೆ 20K ವ್ಯೂಸ್ ಓಡೈತೆ.
ಸೊ ಸಬ್ಸ್ಕ್ರೈಬರ್ಸು ಬಂದೈತೆ. ಸಬ್ಸ್ಕ್ರೈಬರ್ಸ್ ಹೇಳೋದು ಬೇಡ ಗೈಸ್, ಆಮೇಲೆ ಕಮ್ಮಿ ಆಗ್ಬಿಡ್ತಾರೆ ದೃಷ್ಟಿ ಆಗ್ಬಿಟ್ಟು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಹಂಗಂತೇಳಿ ಅಷ್ಟು ಜಾಸ್ತಿ ಏನಾಗಿಲ್ಲ. ಸೊ ಒಬ್ಬರು ನನ್ನ ಸಬ್ಸ್ಕ್ರೈಬ್ ಮಾಡಿದ್ರು ನಂಗೆ ತುಂಬಾ ಖುಷಿ ಗಾಯ್ಸ್. ಅದಕ್ಕೆ ಸೊ ಯಾಕಾಗುತ್ತೆ ಅಂತ ಪ್ಲೀಸ್ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಅದಕ್ಕೆ ವ್ಯೂಸ್ ಓಡ್ತಾಯಿತ್ತು, ನನ್ನ ಲಾಂಗ್ ವೀಡಿಯೋಗೆ ವ್ಯೂಸೇ ಓಡ್ತಾ ಇಲ್ಲ ಗಾಯ್ಸ್, ಏನು ಮಾಡೋದು ಗೊತ್ತಿಲ್ಲ. ಸೊ ಯಾವುದೋ ಒಂದರಲ್ಲಿ ಓಡಲಿ, ನಾನು ಫೇಮಸ್ ಆಗಬೇಕು ಅಷ್ಟೇ. ಸೊ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತ ಸೊ ಏನಾದರೂ ಅದಕ್ಕೆ ಕ್ಲಿಕ್ ಆದರೆ ನಾನು ಇನ್ಮೇಲೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಮಿನಿ ಲಾಗ್ಸ್ ಮಾಡ್ತೀನಿ, ಅವಾಗ ಅದಕ್ಕೂ ಇದಕ್ಕೂ ಬ್ಯಾಲೆನ್ಸ್ ಆಗಿರುತ್ತಲ್ಲ. ಸೊ ಅದಕ್ಕೆ ಇನ್ನೊಂದು ಏನಂದರೆ ಗಾಯ್ಸ್, ನಂದು ಯೂಟ್ಯೂಬಲ್ಲಿ ವ್ಯೂಸ್ ತೋರಿಸೋದೇ ಒಂದೈತೆ. ಆ್ಯಂಡ್ ವೈ ಟಿ ಸ್ಟುಡಿಯೋಲ್ಲೇ ಒಂದು ವ್ಯೂ ತೋರಿಸ್ತೈತೆ ಗಾಯ್ಸ್. ಅಂದರೆ ಯೂಟ್ಯೂಬಲ್ಲಿ ತುಂಬ ಕಮ್ಮಿ ತೋರಿಸ್ತೈತೆ ನಂದು ವ್ಯೂಸು. ವೈ ಟಿ ಸ್ಟುಡಿಯೋಲ್ಲಿ ಎಷ್ಟು ಓಡಾಯ್ತೋ ಅಷ್ಟು ಜಾಸ್ತಿನೇ ತೋರಿಸ್ತೈತೆ. ಸೊ ಯಾಕೆ ಹಂಗೆ ಆಗ್ತಿದೆ ಅಂತ ನಿಜ ನನಗೆ ಗೊತ್ತಿಲ್ಲ. ಸೊ ನೀವ್ಯಾರಾದರೂ ಯೂಟ್ಯೂಬ್ ಮಾಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಏನಂತ ನನಗೆ ತಿಳಿಸಿ ಪ್ಲೀಸ್ ಗೈಸ್. Much later. ಎಷ್ಟೊತ್ತಿಗೆ ಬಂದೆ ಅಪ್ಪಿ? ಇವಾಗ ಬಂದಿದ್ಯಾ? ನಾನು ಎಷ್ಟೊತ್ತಿಗೆ ರೆಡಿ ಆಗಿದ್ದೆ ಅಲ್ಲ. ಏನು ನಾನೇ ನೋಡಿ ಗೈಸ್, ನಾನು ಎಷ್ಟು ಬೇಗ ರೆಡಿ ಆಗಿದೆ ಗೊತ್ತಾಗಾಯ್ತು. ನನ್ನ ಮಗಳನ್ನ ರೆಡಿ ಮಾಡೋಣ ಅಂತ ಅಲ್ಲ ಆಡ್ಸ್ಕೊಂಡು ಇವಾಗ ಬಂದವ್ರೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅವಳ್ದು ನಿದ್ದೆ ಮಾಡೋ ಟೈಮು, ನಾನೋಗಿ ರೆಡಿ ಮಾಡ್ಲಾ ಅವಳನ್ನ ಮಲಗಿಸ್ಲಾ? ಎಲ್ಲಪ್ಪಿ ನಿದ್ದೆ ಮಾಡಿಸು, ನಿದ್ದೆ ಮಾಡೋದು ಚೆನ್ನಾಗಿರುತ್ತೆ. ಇಷ್ಟ ತನಕ ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡು ಬಂದವ್ರೆ ಗಾಯ್ಸ್. ಫೋನ್ ಮಾಡಿದೆ, ಅಷ್ಟೊಂದು ಸೌಂಡ್ ಎಲ್ಲ ಬರ್ತಾಯಿತ್ತು ನನಗೆ. ನಾನೇ ಇವಾಗ ಹೋಗಿ ಏನು ಮಾಡೋಣ ಅಂತ ಹೋದ್ಮೇಲೆ ನೋಡೋಣ ಬನ್ನಿ ಗಾಯ್ಸ್. ಇವ್ರನ್ನ ನಂಬ್ಕೊಂಡ್ರೆ ಏನು ಕೆಲಸನೂ ಆಗಲ್ಲ ಗಾಯ್ಸ್, ಟೆನ್ಷನ್ ಆಗ್ಬಿಡುತ್ತೆ ನನಗೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಗಾಯ್ಸ್. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಇಂಡಿಪೆಂಡೆನ್ಸ್ ಡೇ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾರೆ ಗಾಯ್ಸ್. ಇಂಡಿಪೆಂಡೆನ್ಸ್ ಅಂತ ಬಂದಿರೋ ದಿನ ಅಂತಾರೆ ಗಾಯ್ಸ್ ಇದನ್ನ. ಆದರೆ ಇನ್ನೂ ಈ ಏನಂತಾರೆ ಅಲ್ಲಿ ರೇಪ್ ಆಗೋದು ಅದೆಲ್ಲ ಸ್ಟಾಪೇ ಆಗಿಲ್ಲ ಗಾಯ್ಸ್. ಅದೆಲ್ಲ ಸ್ಟಾಪ್ ಆದ್ರೇ ಮೈನ್ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗೆ. ಕನೆಕ್ಟನೇ ಏನಂತೀಯ? ಅದೆಲ್ಲ ಸ್ಟಾಪ್ ಆಗುತ್ತೆ ಅನ್ಸುತ್ತಾ? ಫಸ್ಟು ರೇಪ್ ಮಾಡೋರಿಗೆ ಏನು ಮಾಡಬೇಕು? ಶೂಟ್ ಮಾಡಬೇಕು, ಇಲ್ಲಾಂದ್ರೆ ನೇಣು ಹಾಕ್ಸ್ಬೇಕು ಅವ್ರಿಗೆ. ಅವಾಗಲೇ ಒಬ್ಬರಿಗೆ ಅದು ಮಾಡಿದ್ರೆ ಆಮೇಲೆ ಮಿಕ್ಕಿದ ಜನ ಇದ್ದಾರೆ ಸ್ವಲ್ಪ ಪೊಲೀಸ್ ಅವ್ರು ಇಲ್ಲೇ ಬ್ಲಾಸ್ಟ್ ಆಗಿರೋದು ಈ ರೋಡಲ್ಲಿ ಏನೋ ಬ್ಲಾಸ್ಟ್ ಆಗೈತೆ ಗೈಸ್, ನ್ಯೂಸಲ್ಲಿ ಬರ್ತಾ ಇತ್ತು. ಗ್ಯಾಸ್ ಅಂತೆ ಗೊತ್ತಾಗಿರೋದು. ಪೊಲೀಸ್ ಅವ್ರಿಗೆ ದಾರಿ ಹೇಳ್ತಾರೆ ಗೈಸ್. ನನ್ನ ಪ್ರಕಾರ ಎಲ್ಲ ಅಲ್ಲ ಗ್ಯಾಸ್ ಬ್ಲಾಸ್ಟ್ ಆಗಿರೋದು. ಹಾಂ ನ್ಯೂಸಲ್ಲೆಲ್ಲ ಬಂದೈತಲ್ವಾ? ಸೊ ನ್ಯೂಸಲ್ಲೆಲ್ಲ ಬಂದೈತಂತೆ ಗೈಸ್. ಅದು ಇಲ್ಲೇ ಆಗಿರೋದು. ಗ್ಯಾಸ್ ಬ್ಲಾಸ್ಟ್ ಆಗಿ 3 ಬಿಲ್ಡಿಂಗು ಬಿದ್ದೋಗಿರೋದು. ಇದು 6 ವರ್ಷ ಮಗು ಪಡೆಯೋದು. ಇನ್ನೊಂದು ಆದಿವಾಸಿಗಳು ತುಂಬ ಸೀರಿಯಸ್ ಆಗೋದು. ನಾನು ಬನ್ನಿ ಹೋಗೋಣ. ಸೊ ಹೋಗಿ ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ಗಾಯ್ಸ್. ಇದು ಆಮೇಲೆ ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ. ಅವಳಿಗಿನ್ನೂ ಕಿವಿ ಚುಚ್ಚಿಲ್ವಲ್ಲ, ಸೊ ಅದಕ್ಕೆ ಬನ್ನಿ ಹೋಗೋಣ. ನನಗೆ ನಮ್ಮ ಅತ್ತಿಗೆ ಫೋನ್ ಮಾಡಿದ್ರು, ನಾನು ಬರ್ತಾ ಇಲ್ಲ ಅಂದೆ. ಅವ್ರ ರಿಯಾಕ್ಷನ್ ನೋಡೋಣ ಬನ್ನಿ ಹೋಗಿ. ಅಮ್ಮ ಕರಿತೀನಿ, ಕರಿ ಮಾಮನು. ಯಾರು ತೋರ್ಸಾಪಿ? ನಮ್ಮನ್ನ ತೋರ್ಸಲ್ಲ ಕೈಸ್. ನಮ್ಮನ್ನ ಮುಖದ ಮೇಲೆ ಒಂದು ಬೊಂಬೆ ಹಾಕ್ತೀನಿ. ಸರ್ ನೋಡಿ, ನಾವು 4 ಜನನೂ ಹಿಂಗೆ ಕೂತಿದ್ದೀವಿ. ಈ ಬಟ್ಟೆ ಎಲ್ಲ ಹಾಕ್ಕೊಂಡು ಆ ಹುಡುಗಿಗೆ ಏನಾಗಬೇಕು ಅಂತ.
ಬೈದಿಲ್ಲ ಅಂದ್ರೆ ನಾನಂತೂ ಲಾಗೆಲ್ಲ ಹಾಕ್ತಾನೆ ಇರ್ತೀನಿ ಗಾಯ್ಸ್. ನನ್ನ ಮೇಲೆ ನನ್ನ ಫೋನ್ ಹಿಂಗೆ ಎತ್ಕೊಂಡ್ರೆ ಎಲ್ಲರೂ ಓಡೋಗ್ಬೇಕು ಆ ಥರ ಮಾಡ್ತೀನಿ. ಇವಾಗ ಏನು ಮಾಡೋಣ ಅಂತ ನೋಡೋಣ. ಚಿಪ್ಸ್ ತಿನ್ಕೊಂಡು ಕೂತಾವಳೆ. ಡಬಲ್ ಗಮ್ ಟೇಪ್ ಬೇಕಾಗಿತ್ತು, ಸೊ ಹೋಗ್ತಾ ಇದ್ದೀನಿ. ನನ್ನ ಗಂಡ ನಾನು ಬಿಟ್ಬಿಟ್ಟು ಓಡೋಗ್ಬಿಟ್ಟ, ಇನ್ನೂ ಏನಾದರೂ ಕೇಳ್ತಾನೆ ಇರ್ತೀನಿ ಅಂತ. ಸೊ ಬನ್ನಿ ಇಸ್ಕೊಂಬರೋಣ. ಅಂಗಡಿನೇ ಮುಚ್ಚಿಬಿಟ್ಟಿದೆ ಗೈಸ್ ಇಲ್ಲಿ. ಈ ಫ್ಲವರ್ 30 ರೂಪಾಯಿ ಅಂತೆ ಗಾಯ್ಸ್. ಇದ್ರ ಬದಲು ರಿಯಲ್ ಹೂವನ್ನೇ ಇಸ್ಕೊಬಿಡ್ಬೋದು. ಬಟ್ ರೆಡಿ ಮಾಡಿ ಫೋಟೋ ಹಿಡಿಯೋ ಒಳಗಡೆ ಹೂವು ಒಣಗೋಗುತ್ತೆ, ಸೊ ಅದಕ್ಕೆ ಇದೆ ಇಸ್ಕೊಬಿಟ್ಟೆ. ನಮ್ಮನ್ನ ಟೀ ಮಾಡ್ತಾರೆ ಗಾಯ್ಸ್. ನೀ ಟೀ ಕುಡಿಯೋಣ. ಹಾಯ್, ನಾನು ಲಾಗ್ ಮಾಡಿದ್ರೆ ನಮ್ಮನ್ನ ಟೆನ್ಷನ್ ಗೈಸ್. ನಾವು ನನ್ನ ಸಿಪ್ಪಿಸ್ಕೊಡ್ರ ನಾನು ಇವ್ವ ನೋಡಿ. ಇದೆಲ್ಲ ಹಾಕಿ ನನ್ನ ಮಗಳಿಗೆ ರೆಡಿ ಮಾಡೋದು. ಇದು ಇನ್ನು ಸ್ವಲ್ಪ ಇಸ್ಕೊಬರ್ಬೇಕಾಗಿತ್ತಾನೆ. ಅವಳು ಇಷ್ಟು ಗಾಯ್ಸ್, ಇಷ್ಟು ಉದ್ದ ಹೂವು. ಅವರಪ್ಪ ಎಲ್ಲಿ ದುಡ್ಡು ಕೇಳ್ತೀನಿ. ನಾನು ಕಾಫಿ ಕುಡ್ದಾದ್ಮೇಲೆ ನನ್ನ ಮಗಳ ಕಾಲಿಗೆ ಪಾರಾಣಿ ಹಾಕ್ತಾಯಿದ್ದೆ. ಸೊ ಅವಳಿಗೆ ಕ್ಲೀನಾಗಿ ಪಾರಾಣಿ ಎಲ್ಲ ಹಾಕಿ ಕಾಲ್ಗೂ ಕೈಗೂ. ಮಗಳ ಪಾರಾಣಿ ಹೇಗಿದೆ ಅಂತ ಮರಿದಿರ ಕಮೆಂಟ್ ಮಾಡಿ. ಸ್ಮೈಲ್ ಮಾಡಿ, ಸ್ಮೈಲ್ ಮಾಡ್ದ. ಹಿಂದೆ ತೋರಿಸಿ, ಹಿಂದೆ ಹಿಂಗೆ ತಿರ್ಗ್ಸ್. ಹಾಂ, ಕರೆಕ್ಟಾಗಿದೆಯಾ? ಹೀರೋ ಪಾಟೇಸ್ತಾನ ರಾಚಿನೇ ಸುರಾನ. ಹಾಂ, ಇವರು ನಮ್ಮ ಅತ್ತೆ ಮಗ ಗೈಸ್. ನಾನು ವ್ಲಾಗ್ ಮಾಡ್ತಿದ್ದೀನಿ ಅಂತ ಬರೋಕ್ಕೆ ಭಯ ಪಡ್ತವ್ರೆ, ನಾನೇನಾದರೂ ವೀಡಿಯೋ ಹಾಕ್ತೀನಿ ಅಂತ. ಅದಾದ್ಮೇಲೆ ನಾನು ಚಾರ್ವೆಗೆ ಬಟ್ಟೆ ಚೇಂಜ್ ಮಾಡಿ ಮೇಲೆ ಐ ಶೇಡ್ ಹಾಕ್ತಿದ್ದೆ ಗೈಸ್. ಸೊ ಐ ಶೇಡೆಲ್ಲ ಹಾಕಿ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ. ಸೊ ಏನು ಗೊತ್ತಾ ಗೈಸ್, ನಾನು ಐಲೈನರು ಐ ಶೇಡ್ ಏನಾದರೂ ಹಾಕಿದ್ರೆ ನನ್ನ ಕಣ್ಣು ತೆಗಿಯೋ ತನಕ ಅವಳು ತೆಗಿಯಲ್ಲ ಗೈಸ್. ಕಣ್ಣು ಮುಚ್ಕೊಂಡೇ ಇರ್ತಾಳೆ, ಅದು ಎಷ್ಟೊತ್ತೇ ಆಗಲಿ ಕಣ್ಣೇ ತೆಗಿಯಲ್ಲ ಅವಳು. ಸೊ ಅದಾದಮೇಲೆ ಬುಟ್ಟಿಡ್ತಾಯಿದ್ದೆ. ಸೊ ಫೈನಲ್ ಲುಕ್ ತೋರಿಸ್ತೀನಿ ಬನ್ನಿ ನನ್ನ ಮಗಳದು. ಅವ್ರ ಮೊಮ್ಮಗಳನ್ನ ನೋಡ್ಬಿಟ್ಟು ಫೈನಲಿ ನೋಡಿ ಇಲ್ಲಿ ಚಾರ್ವಿ ಹಿಂಗೆ ಮಾಡಿದ್ದೀನಿ. ಹಾಯ್ ಮಾಡೋಲ್ಲ ಹಾಗೆ. ಸೊ ಅದಕ್ಕೆ ನಮ್ಮ ಮಗಳು ಹೆಂಗಿದ್ದಾಳೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಸೆಟ್ಟೇ ಹಾಕ್ಸ್ಕೊಂಡಿಲ್ಲ ಗಾಯ್ಸ್, ಇದಕ್ಕೆ ಅಳ್ತಾ ಇದ್ದಾಳೆ. ಏನು ಹೇಳ್ತೀಯ? ಹಾಯ್, ಲೈಕ್ ಮಾಡಿ ಅಣ್ಣ, ಲೈಕ್ ಮಾಡಿ ನನಗೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ ಹಂದಿ. ಪರವಾಗಿಲ್ಲ ಬಿಡು. ನೋಡಿ ಗೈಸ್, ನಮ್ಮಪ್ಪ ಕಟಿಂಗ್ ಮಾಡಿಸಿಲ್ಲ ಏನಿಲ್ಲ, ಹೆಂಗಿದ್ದಾರೆ. ಯಾಲ್ಬಾ ಕಟಿಂಗ್ ಚಪ್ಪಿಲೆ. ಸೊ ನಮ್ಮಣ್ಣ ನಮ್ಮಪ್ಪ ನಾಳೆ ದೇವಸ್ಥಾನಕ್ಕೆ ಹೋಗ್ತಾವೆ. ನಮ್ಮ ಮನೆ ದೇವ್ರಿಗೆ ಹೋಗಿ ನಮ್ಮಪ್ಪ ನಾಳೆ ಮೊಟ್ಟೆ ಹಾಕ್ತಾರೆ. ಬಾ ನೋಡಿ ಚಪ್ಪು. ಹ್ಞೂ ಅನಿ, ಹೌದು, ಅಚ್ಚ ಕನ್ನಡ ಗಾಯ್ಸ್. ನಮ್ಮಪ್ಪ ಕನ್ನಡ ಎಷ್ಟು ಚೆನ್ನಾಗಿ ಓದ್ತಾರೆ ಗೊತ್ತಾ ಗಾಯ್ಸ್. ಕನ್ನಡ ಅಭಿಮಾನ ನಮ್ಮಪ್ಪಗೆ ತಾನೆ. ಬಾ ಇಪ್ಪದೇಂ ಬಾ. ಸ್ವಾತಂತ್ರ್ಯ ದಿನಾಚರಣೆ, ಜೈ ಭಾರತ್. ಫುಲ್ ಮಳೆ ಬರ್ತಿದೆ ಗಾಯ್ಸ್. ಅಲ್ಲಿ ಮೇಲೆ ನಮ್ಮ ಅತ್ತೆ ಮನೆ ಗಾಯ್ಸ್, ಅಲ್ಲಿ ಕಾಣಿಸ್ತೈತಲ್ಲ ಆ ಮನೆ ನಮ್ಮ ಅತ್ತೆ ಅವ್ರದ್ದು. ನಮ್ಮ ಅತ್ತೆ ಮಗನೇ ಇವನು. ಬ್ಲರ್ ಆಗ್ತಿದೆ.
ಅಲ್ಲಿ ಟಂಕೆ ಹೊಡಿತಾ ಇದ್ರೆ ಇಲ್ಲಿ ಡ್ಯಾನ್ಸ್ ಆಡ್ತಾಳೆ ಗೈಸ್ ಇವಳು. ಹೋಯ್ತು. ಸೊ ಗೈಸ್ ನಮ್ಮ ಹಸ್ಬೆಂಡ್ ಇವಾಗ ಟ್ರಿಪ್ಗೆ ಹೋಗ್ತಾವ್ರೆ. ನಾವು ತಿರ್ಗಾ ನಮ್ಮ ಅಣ್ಣ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಚಿನಿ, ಯಾಕೆ ನನ್ನ ನಮ್ಮ ಅಣ್ಣ ಮನೇಲಿ ಬಿಟ್ಟು ಹೋಗ್ತಿದ್ಯಾ? ನಾನು ಬಿಟ್ಕೊಂಡು ಹೋಗ್ತಾ ಇದ್ದೀನಲ್ವಾ. ಭಯ ನನ್ನ ಗಂಡನಿಗೆ. ಸೊ ಅದಕ್ಕೆ ನಾನು ನಮ್ಮ ಅಣ್ಣ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಹಸ್ಬೆಂಡ್ 3 ದಿವಸ ನಾನು ನಮ್ಮ ಹಸ್ಬೆಂಡ್ನ ಬಿಟ್ಟಿರಬೇಕು ಗಾಯ್ಸ್. ಮಿಸ್ ಯು ಅಪ್ಪಿ. ಮಾತೇ ಬರ್ತಿಲ್ಲ ಗಾಯ್ಸ್. ಲೈಕ್ ನೋಡಿ ಅಂತವಳೆ ನನ್ನ ಮಗಳು ಇದ್ದೀನಿ. ಸೊ ಅಲ್ಲೋಗಿ ಲಾಕ್ ಹೆಂಡ್ ಮಾಡ್ತೀನಿ ಗಾಯ್ಸ್. ನಾನು ನೋಡಿದ ಮೊದಲ ವೀರ ಬಾಳು ಕಲಿ. ಲವ್ ಯು ಲವ್ ಯು ಅಲ್ಲ ಅಪ್ಪಗೆ. ಲವ್ ಯು. ಬಾಯ್ ಬಾಯ್ ಅಪ್ಪಿ. ನನ್ನ ಮಗಳು ಇದು ಇಸ್ಕೊಬಂದವಳೆ. ನಾನು ಚಿಪ್ಸ್ ಇಸ್ಕೊಬಂದವಳೆ. ಇಬ್ರು ನೋಡಿ ಗೈಸ್, ನಮ್ಮಪ್ಪನ ಎಷ್ಟು ದಿನ ಬಿಟ್ಟು ನೋಡಿದ್ರು ಅವಳು ಮರೆಯೋದೇ ಇಲ್ಲ ಗೈಸ್. ತುಂಬ ಬಾಂಡಿಂಗ್ ಇರೋದು. ಸೊ ಅದಾದ್ಮೇಲೆ ನಾನು ನೈಟಿಗೆ ಮೊಸರನ್ನ ಅನ್ನ ತಿಂದೆ. ಬಾಯ್ ಮಾಡಿ ಬಾ, ಸಬ್ಸ್ಕ್ರೈಬ್ ಮಾಡಿ. ಸೊ ಇಷ್ಟೇ ನಾವು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸೊ ನಿಮ್ಮ ಪ್ರೀತಿ ಐಶು ಮುದ್ದಾದ ಮಾತು ಕೇಳಿಸ್ಕೊಳ್ಳೋಕ್ಕೆ ಮುಂದಿನ ವಿಡಿಯೋಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.